ಇವತ್ತೆದ್ದು ಯಾರ ಮಕ್ಕ ನೋಡಿದ್ನೋ ಬೆಳಗ್ಗೆನೆ ಕೈ ಕುಯ್ಕೊಳ್ಳೋಂಗಾಯ್ತು. ಇದು ನೆನ್ನೆ ಲಾಗು. ಬೆಳಗ್ಗೆ 5 ಗಂಟೆಗೆ ಎದ್ದು ಅವರೆಕಾಳು ಹಾಕ್ಕೊಂಡು ಸಾಂಬಾರು, ಮುದ್ದೆ, ಅನ್ನ ಜೊತೆಗೆ ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಂಡು ಮಜ್ಜಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಯಾಕಂದರೆ ಇವತ್ತು 7 ಗಂಟೆಗೆ ಹೊಲ ಕುಯ್ಯೋದಕ್ಕೆ ಆಳ್ಗೆ ಹೇಳಿದ್ದೆ. ಅವ್ರು ಬರೋವಷ್ಟರಲ್ಲಿ ಹೊಲದತ್ರ ಹೆಚ್ಚೆಲ್ಲ ಮಾಡಿಬಿಡೋಣ ಅಂತ ಬೇಗನೆ ಹೋದ್ವು ನಾನು ನಮ್ಮ ಮನೆಯವರು. ನನಗೆ ಈ ಅಚ್ಚೆಲ್ಲ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಹಾಲನ್ನು ಮಾಡ್ಕೊಂಡು ತಗೊಂಡೋಗಿದ್ದೆ. ಅದನ್ನು ಅರಳೆಲೆ ಬರುತ್ತಲ್ಲ ಅದ್ರ ಮೇಲಿಟ್ಟು ಪೂಜೆ ಮಾಡಬೇಕಾಗಿತ್ತಂತೆ. ನಂಗೆ ಗೊತ್ತಿರಲಿಲ್ಲ. ನಂಗೆ ಹೆಂಗೆ ಬರುತ್ತೋ ಆ ಥರ ಪೂಜೆ ಮಾಡಿ ಹೊಲ ಕುಯ್ಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವು. 1-2 ಮುಂಬೆಲ್ಲ ಕೂದಿದ್ವು. ಆ ಕುಡ್ಲು ತೋಳ್ಸಿರೋದಕ್ಕೂ ಅದಕ್ಕೂ ಕೈ ಮೇಲೆ ಬಂದ್ಬಿಟ್ಟು ಕೈ ಕುಯ್ಕೊಂಡ್ಬಿಟ್ಟೆ. ರಕ್ತ ಎಲ್ಲ ಬರ್ತಿತ್ತು. ಅದನ್ನು ನಿಲ್ಸೋದಕ್ಕೆ ಅಂತ ಸುಣ್ಣ ಹಾಕಿದ್ರು. ಅದು ಇನ್ನೂ ಉರಿ ಜಾಸ್ತಿ ಆಗಿಬಿಡ್ತು. ಅವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ತೆಂಗಿಂದು ಬರುತ್ತಲ್ಲ ಅದನ್ನು ಹಾಕಿ ಬಟ್ಟೆ ಎಲ್ಲ ಕಟ್ಕೊಂಡು ಮತ್ತೆ ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ದು. 1-2 ತುಂಡೆಲ್ಲ ಕುಯ್ದಾದ್ಮೇಲೆ ಒಂದು 11:30ಗೆ ಊಟಕ್ಕೆ ಕೂತ್ಕೊಂಡ್ವು. ಬಿಸಿಲು ಜಾಸ್ತಿ ಆದರೆ ಕುಯ್ಯೋಕ್ಕಾಗಲ್ವಲ್ಲ ಅಂತ 11:30 ತನಕ ಕುಯ್ದು ನಂತರ ಊಟಕ್ಕೆ ಕೂತ್ಕೊಂಡ್ವು. ಊಟ ಎಲ್ಲ ಮುಗಿಸಿ ಮತ್ತೆ ಇನ್ನೂ ಒಂದು ತುಂಡು ಉಳ್ಕೊಂಡಿತ್ತು, ಅದನ್ನು ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ವು. ನಮ್ಮದು ರಾಗಿ 1 ಎಕರೆ 5 ಕ್ವಿಂಟಲಿತ್ತು. ಬೆಳಗ್ಗೆ 7 ಗಂಟೆಗೆ ಹೋದವರು 3 ಗಂಟೆ ಕೈ ಬಿಟ್ವು. ಇನ್ನು ಮನೆಗೆ ಬಂದು ಧ್ರುವಿಗೊಂದು ಡ್ರೆಸ್ ಹೊಲಿಯಕ್ಕೆ ಹಾಕಬೇಕಾಗಿತ್ತು ಅಂತ ನಾನು ಸಾಮಾನ್ಯ ಇಲ್ಲೇ ಚನ್ನರಾಯಪಟ್ಟಣದಲ್ಲಿ ಪ್ರಿಯಾಂಕಾ ಟೈಲರ್ ಅಂತ ಇದ್ದಾರೆ, ಅವ್ರ ಹತ್ರನೇ ನಾನು ಡ್ರೆಸ್ ಎಲ್ಲ ಹೊಲಿಸೋದು. ಡ್ರೆಸ್ ಎಲ್ಲ ಹೊಲಿಯಕ್ಕೆ ಹಾಕ್ಬಿಟ್ಟು ಮನೆಗೆ ಬಂದ್ವು. ನನ್ನ ಮಗ ಬಿಸಿಯಾಗಿ ದೋಸೆ ಹುಯ್ಕೊಟ್ಟ ಇವತ್ತು.